ಆ ಜಿಲ್ಲೆಯಲ್ಲಿ ಸಾರ್ವಜನಿಕರ ಅನುಕೂಲಕ್ಕಾಗಿ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಕಟ್ಟಡವೇನೋ ಉದ್ಘಾಟನೆ ಆಗಿದೆ. ಆದರೆ ಉದ್ಘಾಟನೆಯಾಗಿ 4 ತಿಂಗಳು ಕಳೆದರೂ ಜಿಲ್ಲಾಸ್ಪತ್ರೆ ಮಾತ್ರ ಹಳೆಯ ಕಟ್ಟಡದಲ್ಲೇ ಇದೆ. ಇದರಿಂದ ರೋಗಿಗಳಿಗೆ ಕಷ್ಟ ಆಗ್ತಾ ಇದೆ. ಸಿಎಂ ಅವರೇ ಆಸ್ಪತ್ರೆ ಉದ್ಘಾಟನೆ ಮಾಡಿದ್ರು ಯಾಕಿನ್ನೂ ಶಿಫ್ಟ್ ಆಗಿಲ್ಲ ಅನ್ನೋ ಪ್ರಶ್ನೆ ಮೂಡಿದೆ. ಯಾವುದು ಆಸ್ಪತ್ರೆ, ಯಾಕಿನ್ನೂ ಹೊಸ ಆಸ್ಪತ್ರೆ ಕಾರ್ಯಾರಂಭ ಆಗಿಲ್ಲ ಅನ್ನೋ ವರದಿ ಇಲ್ಲಿದೆ. ನಾಲ್ಕು ತಿಂಗಳ ಹಿಂದೆ ಆಸ್ಪತ್ರೆ ನೂತನ ಕಟ್ಟಡ ಉದ್ಘಾಟನೆ. ಇನ್ನೂ ಹೊಸ ಕಟ್ಟಡಕ್ಕೆ ಶಿಫ್ಟ್ ಆಗಿಲ್ಲ ಕಿಮ್ಸ್ ಆಸ್ಪತ್ರೆ. ಗ್ಯಾರಂಟಿ ಯೋಜನೆಗಳ ಮಧ್ಯೆ ರಾಜ್ಯ ಸರ್ಕಾರದಲ್ಲಿ ಅಭಿವೃದ್ಧಿ ಕಾರ್ಯಗಳು ನಡೀತಾ ಇಲ್ಲ ಅನ್ನೋ ಆರೋಪ ಕೇಳಿಬರ್ತಿದೆ. ಇದರ ಮಧ್ಯೆ ಸರ್ಕಾರ ಆಗಾಗ ಕಾರ್ಯಕ್ರಮಗಳನ್ನ ಮಾಡಿ ಅಭಿವೃದ್ಧಿಗೆ ಒತ್ತು ನೀಡ್ತಾ ಇದೆ ಅಂತ ತೋರಿಸ್ತಾ ಇದ್ದಾರೆ. ಇದಕ್ಕೆ ಉದಾಹರಣೆ ಎಂಬಂತೆ ಕೊಪ್ಪಳದಲ್ಲಿ ಕಿಮ್ಸ್ನ ನೂತನ ಕಟ್ಟಡವೇನೋ ಉದ್ಘಾಟನೆ ಆಗಿದೆ. ಆದರೆ ಈವರೆಗೆ ನೂತನ ಕಟ್ಟಡಕ್ಕೆ ಕಿಮ್ಸ್ ಆಸ್ಪತ್ರೆ ಮಾತ್ರ ಸ್ಥಳಾಂತರವಾಗಿಲ್ಲ. ಈಗ ನಿರ್ಮಾಣವಾಗಿರುವ ಕಿಮ್ಸ್ ಬೋಧಕ ಆಸ್ಪತ್ರೆಗೆ 12 ವರ್ಷಗಳ ಹಿಂದೆ ಸಿಎಂ ಸಿದ್ದರಾಮಯ್ಯನವರೇ ಶಂಕುಸ್ಥಾಪನೆ ಮಾಡಿದ್ರು. ಒಟ್ಟು 245 ಕೋಟಿ ರೂಪಾಯಿಯಲ್ಲಿ ಸುಸಜ್ಜಿತವಾದ ಕಿಮ್ಸ್ ಆಸ್ಪತ್ರೆ ನಿರ್ಮಾಣವಾಗಿದೆ. ಅಲ್ಲದೆ ಈ ಆಸ್ಪತ್ರೆಯನ್ನ 2025 ಅಕ್ಟೋಬರ್ 6ರಂದು ಖುದ್ದು ಸಿಎಂ ಸಿದ್ದರಾಮಯ್ಯನವರೇ ಉದ್ಘಾಟನೆಯನ್ನು ಮಾಡಿದ್ದಾರೆ. ಆದರೆ ಆಗಿನ್ನೂ ಕಾಮಗಾರಿ ಪೂರ್ಣವಾಗದಿದ್ರೂ ತರಾತುರಿಯಲ್ಲಿ ಉದ್ಘಾಟನೆ ಮಾಡಿದ್ರು. ಆದರೆ ಉದ್ಘಾಟನೆಯಾಗಿ ಸುಮಾರು 4 ತಿಂಗಳಾದರೂ ನೂತನ ಕಟ್ಟಡಕ್ಕೆ ಆಸ್ಪತ್ರೆ ಮಾತ್ರ ಸ್ಥಳಾಂತರವಾಗಿಲ್ಲ. ಸರ್, ಜಿಲ್ಲಾಸ್ಪತ್ರೆ ಅಕ್ಟೋಬರ್ 6ನೇ ತಾರೀಕಿಗೆ ಸಿಎಂ ಅವರು ಉದ್ಘಾಟನೆ ಮಾಡಿದರು. ಸಾರ್ವಜನಿಕರ ಇವತ್ತೇ ತೆರಿಗೆ ಹಣದಿಂದ ಸಂಗ್ರಹಿಸ್ತಕ್ಕಂಥ ಸಾರ್ವಜನಿಕ ಉದ್ದೇಶಕ್ಕಾಗಿರ್ತಕ್ಕಂಥ ಮತ್ತು ಬಡವರಿಗೆ ಉಪಯೋಗ ಇರ್ತಕ್ಕಂಥ ಒಂದು ಆಸ್ಪತ್ರೆ ಇವತ್ತು ಇದುವರೆಗೂ ಕೂಡ ಶಿಫ್ಟ್ ಆಗ್ತಾ ಇಲ್ಲ. ಯಾಕಂತಂದರೆ ಇವತ್ತು ನಾವು ನೋಡ್ತಾ ಇದ್ದೀವಿ, ಸರ್ಕಾರ ಇದಕ್ಕೆ ಸಂಪೂರ್ಣ ನಿರ್ಲಕ್ಷ್ಯ ವಹಿಸ್ತೆ ಅಂತ ಹೇಳಕ್ಕೆ ಬಯಸ್ತಾ ಇದ್ದೇನೆ. ಮತ್ತು ಅದೇ ರೀತಿಯಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಉಸ್ತುವಾರಿ ಸಚಿವರು ಇದಕ್ಕೆ ಶೀಘ್ರ ಗಮನ ತೆಗೆದುಕೊಂಡು ಆದಷ್ಟು ಬೇಗನೆ ಸಾರ್ವಜನಿಕ ಸೇವೆಗೆ ಹೊಸ ಆಸ್ಪತ್ರೆ ಶಿಫ್ಟ್ ಮಾಡೋದ್ರ ಮೂಲಕ ಅನುಕೂಲ ಮಾಡಿಕೊಡ್ಬೇಕಂತ ನಾನು ಒತ್ತಾಯ ಮಾಡ್ತಾ ಇದ್ದೇನೆ. ಇನ್ನು ಈ ಬಗ್ಗೆ ಕಿಮ್ಸ್ ನಿರ್ದೇಶಕ ಡಾಕ್ಟರ್ ವಿಜಯನಾಥ್ ಇಟಗಿ ಅವರನ್ನ ಕೇಳಿದ್ರೆ, ಈಗ ನೂತನ ಕಟ್ಟಡಕ್ಕೆ ಮೆಡಿಸಿನ್ ಅಲೈಡ್ ವಿಭಾಗವನ್ನು ಸ್ಥಳಾಂತರಿಸಲಾಗಿದೆ. ಸದ್ಯದಲ್ಲೇ ಮಾನಸಿಕ ತಜ್ಞ ವಿಭಾಗ, ಚರ್ಮರೋಗ ವಿಭಾಗವನ್ನು ಶಿಫ್ಟ್ ಮಾಡುತ್ತೇವೆ. ಅಲ್ಲದೆ ನೂತನ ಕಟ್ಟಡದಲ್ಲಿ ಆಪರೇಷನ್ ಥಿಯೇಟರ್ ಹಾಗೂ ಇನ್ನಿತರ ವಿಭಾಗ ಆರಂಭಕ್ಕೆ ಕ್ರಮ ಕೈಗೊಳ್ಳಲಾಗುತ್ತಿದೆ ಅಂತಿದ್ದಾರೆ. 450 ಬೆಡ್ಡೆಡ್ ಹಾಸ್ಪಿಟಲ್ ಶಿಫ್ಟಿಂಗ್ ಪ್ರಗತಿಯಲ್ಲಿದ್ದಾರೆ. ಫಸ್ಟಿಗೆ ಫೇಸ್ ವೈಸ್ ಶಿಫ್ಟಿಂಗ್ ಮಾಡ್ತಾ ಇದ್ದೀವಿ ಸರ್. ಇವಾಗ ಮೆಡಿಸಿನ್ ಆ್ಯಂಡ್ ಅಲೈಡ್ ಮಾಡ್ತಾ ಇದ್ದೀವಿ. ಮತ್ತು ಇನ್ನೂ ಒಂದು ವಾರದಲ್ಲಿ ಸರ್ಜರಿ ಆ್ಯಂಡ್ ಅಲೈಡ್ ಡಿಪಾರ್ಟ್ಮೆಂಟ್ಸ್ ಶಿಫ್ಟ್ ಮಾಡಲಿಕ್ಕೆ ಎಲ್ಲ ರೀತಿಯಿಂದ ಅಲ್ಲಿ ಏನೆಲ್ಲ ಬೇಕು ಪೇಷೆಂಟು ಮತ್ತು ಅಲ್ಲಿದು ಒಂದು ಹಾಸ್ಪಿಟಲಲ್ಲಿ ಏನೇನು ಎಸೆನ್ಷಿಯಲ್ ರಿಕ್ವೈರ್ಮೆಂಟ್ಸ್ ಇದೆ ಅದನ್ನು ನೋಡಿಕೊಂಡು ನಾವು ಶಿಫ್ಟ್ ಮಾಡ್ತಾ ಇದ್ದೀವಿ. ಒಟ್ನಲ್ಲಿ ಈ ನೂತನ ಕಿಮ್ಸ್ ಆಸ್ಪತ್ರೆ ಕಟ್ಟಡದಲ್ಲಿ 450 ಹಾಸಿಗೆಗಳಿದ್ದು ಆದಷ್ಟು ಬೇಗ ಜಿಲ್ಲಾಸ್ಪತ್ರೆ ಸ್ಥಳಾಂತರವಾದರೆ ಬಡವರು ಮಧ್ಯಮ ವರ್ಗದವರಿಗೆ ಸೇವೆಗೆ ಅನುಕೂಲವಾಗಲಿದೆ ಅನ್ನೋದು ಸ್ಥಳೀಯರ ಒತ್ತಾಯವಾಗಿದೆ. ಶರಣಪ್ಪ ಬಾಚಲಾಪುರ, ನ್ಯೂಸ್ 18 ಕೊಪ್ಪಳ.